ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ, ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇಲ್ಲ ಸ್ವಂತ ಮಕ್ಕಳನ್ನು ನಂಬಬೇಕು, ಇಲ್ಲ ಸ್ವಂತ ಮಗನ ನಂಬಬೇಕು, ಇಲ್ಲ ಗಂಡನ ನಂಬಬೇಕು, ಇಲ್ಲ ತಂಗಿ ನಂಬಬೇಕು ಅಂತ ಗೊತ್ತಿಲ್ಲ. ದೇವಸ್ಥಾನದ ಜಾಗದಲ್ಲಿ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೂ ಈ ಮಾತು ಹೇಳ್ತೀನಿ, ಇಂಥ ಕೀಳು ಕ್ರಿಮಿಕೀಟಗಳು ಮಕ್ಕಳು ಹುಟ್ಟೋದು ಬದಲು ಹುಟ್ಟಾಗ ಭಗವಂತ ಏನಾದ್ರು ಹಿಂಗೆ ಮಾಡ್ತಾರೆ ಅಂತ ಒಂದು ತಿಳಿಯೋದಾಗಿದ್ದರೆ ಅವ್ರನ್ನ ಅಲ್ಲೇ ಮುಗಿಸ್ಬಿಡ್ಬೇಕು, ಇಲ್ಲ ಕತ್ತಿ ಇಸ್ಕಿ ಸಾಯಿಸಿದ್ರೂ ತಪ್ಪಲ್ಲ. ಉತ್ತರ ಪ್ರದೇಶದಲ್ಲಿ ಒಂದು ಹೃದಯ ವಿದ್ರೋಹಕ ಘಟನೆ ನಡೆದಿದೆ ಸ್ನೇಹಿತರೆ. ಅದ್ರ ಬಗ್ಗೆ ನಿಮಗೆ ಕರೆದೊಯ್ತೀನಿ. ಆ ವಿಷಯಕ್ಕೆ ಸ್ವಾಗತ ಸುಸ್ವಾಗತ. ಕೆಲವೊಂದು ಪದ ಬಳಸ್ತೀನಿ, ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾರು ಬೈಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಗಂಡ ಇರ್ತಾರೆ, ಅವರು ಗಂಡ ಹೆಂಡತಿ ಮಗಳು 3 ಜನ ಇರ್ತಾರೆ. ಸ್ವಲ್ಪ ಆಸ್ತಿ ಇರುತ್ತೆ. ಇವರು ಗೌರ್ಮೆಂಟ್ ಉದ್ಯೋಗಿ. ಆದರೆ ಗೌರ್ಮೆಂಟ್ ಅಚಾನಕ್ಕಾಗಿ ಸಾವಾಗುತ್ತೆ. ಇವರ ಪತ್ನಿನೂ ಸ್ವಲ್ಪ ವಯಸ್ಸು ಇದ್ದಿತ್ತು, ಎಜುಕೇಟೆಡ್ ಆದ್ದರಿಂದ ಇವರ ಪತ್ನಿಗೆ ಆ ಉದ್ಯೋಗದ ಒಂದು ವ್ಯವಸ್ಥೆ ಬರುತ್ತೆ. ಇವರ ಪತ್ನಿಗೆ ಆ ಉದ್ಯೋಗದ ವ್ಯವಸ್ಥೆ ಬಂದಾಗ ಅವರು ತೀರೋದ್ಮೇಲೆ ಸಾಮಾನ್ಯ ಅಲ್ಲ, ಅದು ಹೆಂಡ್ತಿಗೆ ಬರುತ್ತೆ, ಇಲ್ಲ ಮಕ್ಕಳಿಗೆ ಬರುತ್ತೆ, ಹೆಂಡ್ತಿ ಬೇಡ. ಆದರೆ ಯಾರು ಸತ್ತೋದ್ರಲ್ಲ ಅವರ ಪತ್ನಿಗೆ ಬರುತ್ತೆ. ಈ ಮಗಳು ಇರ್ತಾಳೆ. ಮಗಳು ಇದ್ದಾಳೆ ಏನು ಮಾಡ್ತಾಳೆ, ಈ ಅಜ್ಜನ ಕೈಲಿ ಅವರ ಚಿಕ್ಕಪ್ಪ ಇರ್ತಾರಲ್ಲ, ಚಿಕ್ಕಪ್ಪನ ಮಕ್ಳ ಕೈಲಿ ನನಗೆ ಕೆಲಸ ಬೇಕು, ನನಗೆ ಬೇಕು, ಅಮ್ಮಗೆ ಕೊಟ್ಟಿದ್ದಾರಲ್ಲ ಈ ಕೆಲಸ ನನಗೆ ಕೊಡಲಿ ಅಂತ ಕೇಳ್ತಾರೆ. ನಿಮ್ಮ ಅಮ್ಮಗೆ ಬಂದೇ ಇದೆಯಲ್ಲ, ಅಕಸ್ಮಾತ್ ನಿಮ್ಮಮ್ಮ ಇಲ್ಲ ಅಂದರೆ ನಿನಗೆ ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಆದರೆ ಇವರ ಚಿಕ್ಕಪ್ಪನ ಜೊತೆ ಸೇರ್ಕೊಂಡು, ಇವಳ ಫ್ರೆಂಡ್ ಜೊತೆ ಸೇರ್ಕೊಂಡು ಸ್ವಂತ ತಾಯಿನ ಅಚಾನಕ್ಕಾಗಿ ಕತ್ತಿಸ್ಕಿ ಸಾಯಿಸಿ ಮೇಣಾಕುವ ರೀತಿಯಲ್ಲಿ ಹಾಕಿರ್ತಾಳೆ. ನಾರ್ಮಲಾಗಿ ಇದು ಸಹಜ ಸಾವು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾಳೆ. ಇವರ ಚಿಕ್ಕಪ್ಪ ಎಲ್ಲ ಶಾಮೀಲಾಗಿರ್ತಾರೆ, ಐಡಿಯಾ ಕೊಡೋದು ಹಿಂಗೆ ಮಾಡು ಅಂತ. ಯಾಕೆ ಅಂದರೆ ಇವ್ರ ಮೇಲೆ ಆಸ್ತಿ ಇತ್ತಲ್ಲ, ಇವ್ರಿಗೆ ಗೊತ್ತಿತ್ತು ಹೆಂಗಿದ್ರು ಜೈಲಿಗೆ ಹೋದರೆ, ಇಲ್ಲ ಇವಳಿಗೆ ಆ ಕೆಲಸ ಸಿಕ್ಕಿರೆ, ಇವಳು ಮದುವೆಯಾಗಿ ಹೋದ್ರೆ ಈ ಆಸ್ತಿ ನಮಗೆ ಬರುತ್ತೆ, ಯಾವ ರೀತಿ ಹೋದರೂ ನಮಗೆ ಉಪಯೋಗ ಇದೆ ಅನ್ನೋದನ್ನ ಇವರು ತಿಳ್ಕೊಂಡು ಐಡಿಯಾ ಕೊಟ್ಟು ಈ ಹುಡುಗಿ ಕೈಲಿ ಆ ಕೆಲಸ ಮಾಡಿಸ್ತಾರೆ. ಆದರೆ ಇವಳು ಎಂಥ ನೀಚಳು, ಎಂಥ ಭ್ರಷ್ಟಳು ಇರ್ಬೋದು, ಸ್ವಂತ ಮಗಳನ್ನೇ, ಸ್ವಂತ ತಾಯಿಯನ್ನೇ ಕೊಲೆ ಮಾಡ್ತಾಳೆ ಕೆಲಸಕ್ಕೋಸ್ಕರ ಅಂದರೆ ಇನ್ನೆಂಥ ನೀಚಗೆಟ್ಟ ಮಾನಗೆಟ್ಟ ಮಗಳಿರ್ಬೋದು. 9 ವರ್ಷ ಹೆತ್ತು ಹೊತ್ತು ತನ್ನ ರಕ್ತ, ತನ್ನ ಜೀವ, ತನ್ನ ಜೀವನವನ್ನೇ ಪಣಕ್ಕಿಟ್ಟು ಸಾಕಿದಂಥ ತಾಯಿನ ಒಂದು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಅಂದರೆ ತಿಳ್ಕೊಳ್ಳಿ ಎಷ್ಟು ಮನುಷ್ಯನ ಲಾಲಜಾಗಿದೆ, ಎಷ್ಟು ಮನುಷ್ಯನ ಅತಿಯಾಸೆ, ಎಷ್ಟು ಮನುಷ್ಯನ ಅಧರ್ಮಗಳು ಮೀರಿದೆ ಅಂದರೆ ನೀವು ಇದರಲ್ಲಿ ತಿಳ್ಕೋಬೇಕಾಗುತ್ತೆ. ಸ್ವಂತ ಮಗಳನ್ನೇ, ಸ್ವಂತ ಮಗಳು ಸ್ವಂತ ತಾಯಿಯನ್ನು ಕೆಲಸದ ಚಟಕ್ಕೋಸ್ಕರ ತನ್ನ ಚಿಕ್ಕಪ್ಪನ ಮಕ್ಕಳ ಜೊತೆ ಸೇರಿಕೊಂಡು ಅವನು ಹತ್ಯೆ ಮಾಡ್ತಾಳೆ ಅಂದರೆ ಎಂಥ ಕ್ರೂರಿಗಳು ಮಗಳಿರ್ಬೋದು, ಎಂಥ ಕ್ರೂರ ಟೈಮ್ ಇರ್ಬೋದು. ಕಲಿಯುಗ ಕಂಡು ಇದು. ಹಾಗಾಗಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಹುಷಾರಾಗಿರಬೇಕು. ದಯವಿಟ್ಟು ಹೆಣ್ಮಕ್ಳು ಯಾವುದೋ ಲಾಲಜಿಗೋ, ಯಾವುದೋ ದುರಾಸೆಗೋ, ಯಾವುದು ಬೇಗ ಮುಂದೆ ಬರಬೇಕು ಅಂತ ಅಡ್ಡದಾರಿಲೋ ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಇವತ್ತು ಆ ಪರಿಸ್ಥಿತಿ ನೋಡಿ, ಇವಳು ಜೈಲಿಗೆ ಹೋದ್ಲಾ, ಅಕಸ್ಮಾತ್ ಹೊರಗೆ ಬರ್ಬೋದು, ಕೆಟ್ಟ ಹೆಸರು, ಕರ್ಮ, ಟೈಮ್ ಅನ್ನೋದು ಇಲ್ಲ, ನ್ಯಾಯಾಂಗ ಬಿಟ್ಟರು ಕರ್ಮ ಮೇಲಿರೋ ಭಗವಂತ ಸುತ್ತುತ್ತಾನೆ ಅನ್ನೋಕ್ಕೆ ಇವಳು ಸಿಗಾಕೊಂಡಿರೋಂಥ ಇದೇ ಸಾಕ್ಷಿ. ಇಂಥ ಕೆಟ್ಟ ಹುಳುಗಳು, ಇಂಥ ಕೆಟ್ಟ ಅಧರ್ಮಗಳು, ಇಂಥ ಕೆಟ್ಟ ನಾಯಿಗಳು ಭಗವಂತ ಶ್ರಮಿಸಬಾರ್ದು. ನ್ಯಾಯಾಂಗ ಬೇಕಾದ್ರೆ ಬೇಲ್ ಕೊಟ್ಬಿಡ್ತಾರೆ. ಸ್ವಂತ ಗಂಡನ್ನು ತುರ್ತಿದಳನ್ನ, ಕೊಲೆ ಮಾಡ್ದಳನ್ನ ಟೂರಿಗೆ ಕರ್ಕೋಗಿ ಬೇಲ್ ಕೊಟ್ಟಿದೆ. ಅಂಥ ನ್ಯಾಯಾಂಗದಲ್ಲಿ ಬದುಕ್ತಾಯಿದ್ದೀವಿ. ದುಬೈಯಲ್ಲೆಲ್ಲ ಆಗಿದ್ದರೆ ಇವಳು ಸೇರಿ ಕೊಲೆ ಮಾಡಿರೋದು ಅಂತ ಇದ್ದಿದ್ರೆ ಆ ಶಿಕ್ಷೆ ಕೊಡೋರು. ಆದರೆ ಇವತ್ತು ನ್ಯಾಯಾಂಗ ಅನ್ನೋದು ಸತ್ತೋಗಿದೆ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಆಯ್ತಲ್ಲ ಗುಜರಾತಲ್ಲೋ ಎಲ್ಲ ಹೆಂಡ್ತಿನ ಹನಿಮೂನಿಗೆ ಕರ್ಕೋಗಿ ಕೊಲೆ ಮಾಡಿದ್ರಲ್ಲ, ಅವಳಿಗೆ ಬೇಲ್ ಕೊಟ್ಟಿದೆ ಕಣ್ರಿ. ಅದಕ್ಕಿಂತ ಇನ್ನೇನು ಹೇಳಬೇಕು, ಇನ್ಯಾವ ಸಾಕ್ಷಿ ತರಬೇಕ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾವುದೋ ವ್ಯಕ್ತಿಯ ತೇಜೋವಧೆಗೆ, ಯಾವುದೋ ವ್ಯಕ್ತಿಯ ಹೆಸರು ಕೆಡ್ಸೋಕ್ಕೆ ಈ ವಿಡಿಯೋ ಮಾಡ್ತಿಲ್ಲ. ಸತ್ಯದ ಪರ
ಸಮಾಜದ ಪರ ಅಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.